ಎಲ್ಲರಿಗೂ ನಮಸ್ಕಾರ. ಮೊದಲನೇ ವಿಡಿಯೋದಲ್ಲಿ ನಾವು ಶಬ್ದ ಮತ್ತು ಅವುಗಳ ಒಂದು ವಿಧಗಳ ಬಗ್ಗೆ ನೋಡಿದ್ದೆ. ಈ ಒಂದು ವಿಡಿಯೋದಲ್ಲಿ ಮುಂದಿನ ಪಾಠ ಮತ್ತು ಶಬ್ದದ ಅಲ್ಲಿ ಬರುವಂಥದ್ದು ಡಾಪ್ಲರ್ ಪರಿಣಾಮವನ್ನು ನೋಡೋಣ. ಇದು ಬಹಳ ಮಹತ್ವದ್ದು. ಇದಕ್ಕೂ ಮುಂಚೆ ನಾವು ಶಬ್ದ ಯಾವ ಮಾಧ್ಯಮದಲ್ಲಿ ಯಾವ ಒಂದು ವೇಗದಲ್ಲಿ ಚಲಿಸುತ್ತಾ ಅಂತ ಕೂಡ ನಾವು ಹೇಳಿದ್ವಿ. ಶಬ್ದವನ್ನು ಉಂಟಾಗಲು ಮಾಧ್ಯಮ ಅವಶ್ಯಕವಾಗಿ ಬೇಕಾಗಿರ್ತೈತೆ. ಸೊ ಆದ್ದರಿಂದ ಹಾಗಾದರೆ ಈ ಒಂದು ಗಾಳಿಯಲ್ಲಿ ನೀರಾವಿಯ ಪ್ರಮಾಣ ಏನಪ್ಪ ಅಂದರೆ ಹೆಚ್ಚಾದಂತೆ ಹೋದಂತಲ್ಲಿ ಏನಾಗುತ್ತಪ್ಪ ಅಂದರೆ ಶಬ್ದದ ವೇಗ ಏನಾಗುತ್ತಪ್ಪ ಅಂದರೆ ಹೆಚ್ಚಾಗುತ್ತೆ. ಫಾರ್ ಎಕ್ಸಾಂಪಲು ಈ ಗಾಳಿಯಲ್ಲಿ ಏನಾಗುತ್ತಪ್ಪ ಅಂದರೆ ನೀರಾವಿಯ ಪ್ರಮಾಣ ಹೆಚ್ಚಾದ್ರಪ್ಪ ಅಂದರೆ ಅಲ್ಲಿ ಏನಾಗುತ್ತಪ್ಪ ಅಂದರೆ ಈ ಒಂದು ಶಬ್ದದ ವೇಗ ಕೂಡ ಹೆಚ್ಚಾಗುತ್ತದೆ. ಅದೇ ರೀತಿಯಾಗಿ ಮತ್ತೊಂದು ಏನಪ್ಪ ಅಂದರೆ ಈಗ ಅನಿಲ ಮಾಧ್ಯಮದಲ್ಲಿ ಈಗ ಗಾಳಿಯಲ್ಲಿ ಆಯಿತು. ಈಗ ನೆಕ್ಸ್ಟ್ ಅನಿಲ ಮಾಧ್ಯಮದಲ್ಲಿ ಶಬ್ದದ ವೇಗವನ್ನು ಯಾವುದರಿಂದ ಅಳತೆ ಮಾಡ್ತೀವಿ ಅಂದರೆ ನಾವು ಸಮೀಕರಣ ಐತಿ, ಒಂದು ಸಮೀಕರಣದಿಂದ ಅಳತೆ ಮಾಡ್ತೀವಿ. ಅದು ಯಾವುದಪ್ಪ ಅಂದರೆ ನ್ಯೂಟನ್ಸ್ ಲ್ಯಾಪ್ಲೇಸ್ ಸಮೀಕರಣ ಅಂತ ಬರ್ತದೆ. ಅಂದರೆ ಯಾವುದಂದರೆ ನ್ಯೂಟನ್ಸ್ ಲ್ಯಾಪ್ಲೇಸ್ ಇಕ್ವೇಷನ್ ಅಂತ ಬರುತ್ತೆ. ಅಂದರೆ ಇದನ್ನ ಎಲ್ಲಿ ಬಳಸ್ತೀವಪ್ಪ ಅಂದ್ರೆ ಅನಿಲ ಮಾಧ್ಯಮದಲ್ಲಿ ಶಬ್ದದ ವೇಗವನ್ನು ಅಳೆಯಬೇಕಾದ್ರೆ ಈ ಒಂದು ಸಮೀಕರಣವನ್ನು ನಾವು ಬಳಸ್ತಿದ್ದೀವಿ. ಅದು ಯಾವುದಪ್ಪ ಅಂದರೆ ನ್ಯೂಟನ್ಸ್ ಲ್ಯಾಪ್ಲೇಸ್ ಇಕ್ವೇಷನ್ ಅಂತ ಬರ್ತೈತಿ. ಹಾಗಾದರೆ ನ್ಯೂಟನ್ಸ್ ಲ್ಯಾಪ್ಲೇಸ್ ಇಕ್ವೇಷನ್ ಏನಂತ ಹೇಳ್ತೈತಪ್ಪ ಅಂದ್ರೆ ಫಾರ್ ಎಕ್ಸಾಂಪಲು ನ್ಯೂಟನ್ಸ್ ಲ್ಯಾಪ್ಲೇಸ್ ಇಕ್ವೇಷನ್ ಸ್ಕ್ವೇರ್ ರೂಟ್ ಆಫ್ ಪಿ ಬೈ ರೋ ಏನಂದರೆ ಪಿ ಬೈ ರೋ ಅಥವಾ ಪಿ ಬೈ ಸಿಗ್ಮಾ ಅಂತ ಕೂಡ ಕಟ್ಟಿ ಪಿ ಬೈ ಕ್ಯೂ ಅಂತ ಕೂಡ ಒಂದು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಸಿ ಅಂದರೆ ಏನಪ್ಪ ಅಂದರೆ ಶಬ್ದದ ವೇಗ, ಪಿ ಅಂದರೆ ಏನಪ್ಪ ಅಂದರೆ ಶಬ್ದದ ಮೇಲೆ ಕಾರ್ಯನಿರ್ವಹಿಸುವಂಥದ್ದು ಒತ್ತಡ. ಸಿ ಕೊಟ್ಟು ವೇಗ ಆಗುತ್ತೆ. ಪಿ ಅಂದರೆ ಪ್ರೆಷರ್ ಅಂದರೆ ಶಬ್ದದ ಮೇಲೆ ಒಂದು ಕಾರ್ಯನಿರ್ವಹಿಸುವಂಥದ್ದು ಒತ್ತಡ ಆಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ಯೂ ಅಥವಾ ರೋ ಅಂತ ಏನು ಕರಿತೀವಿ ನಾವು ಇದನ್ನು ಮಾಧ್ಯಮದ ಸಾಂದ್ರತೆ ಅಂದರೆ ಡೆನ್ಸಿಟಿ. ಸೊ ಅನಿಲ ಮಾಧ್ಯಮದಲ್ಲಿ ಶಬ್ದದ ವೇಗವನ್ನು ನ್ಯೂಟನ್ಸ್ ಲ್ಯಾಪ್ಲೇಸ್ ಇಕ್ವೇಷನಿಂದ ಅಳತೆ ಮಾಡ್ತೀವಿ ಅಥವಾ ಲೆಕ್ಕ ಮಾಡ್ತೀವಿ. ಅದು ಯಾವುದಪ್ಪ ಅಂದರೆ ಸಿ ಸ್ಕ್ವೇರ್ ರೂಟ್ ಆಫ್ ಪಿ ಬೈ ಕ್ಯೂ ಅಂತ ಕೂಡ ಹೇಳ್ಬೋದು. ಇದು ಭಾಳ ಇಂಪಾರ್ಟೆಂಟ್ ಈ ಒಂದು ಫಾರ್ಮುಲಾ. ಹಾಗಾದರೆ ಈಗ ನಾವು ಪ್ರತಿಯೊಂದು ಮಾತನಾಡಿಬರುವುದು ಪಿಸು ಮಾತು ಮಾಡ್ತಿರ್ಬೋದು, ಯಾವುದಾದ್ರೂ ಒಂದು ಫಂಕ್ಷನಲ್ಲಿ, ವಾಹನಗಳಲ್ಲಿ, ಇವುಗಳ ಒಂದು ಶಬ್ದದ ಎಷ್ಟು ಇರ್ತಪ್ಪ ಅವುಗಳನ್ನು ಮಾನ ಅಂದರೆ ಏನಪ್ಪ ಅಂದರೆ ಡೆಸಿಬಲ್ ಕೂಡ ಹೇಳ್ತೀವಿ. ಹಾಗಾದರೆ ಉಸಿರಾಟ ಎಷ್ಟಿರ್ತಪ್ಪ, ನಾವು ಉಸಿರಾಡ್ತೀವಲ್ಲ ಅದರ ಒಂದು ಶಬ್ದ ಎಷ್ಟಿರ್ತಪ್ಪ ಅಂದರೆ 10 ಡೆಸಿಬಲ್ ಇರುತ್ತೆ. ಅದೇ ರೀತಿಯಾಗಿ ಪಿಸು ಮಾತು 20 ಡೆಸಿಬಲ್ ಅಂತ ಕೂಡ ಹೇಳ್ತೀವಿ ನಾವು. ನೆಕ್ಸ್ಟ್ ಅದೇ ರೀತಿ ಸಾಮಾನ್ಯವಾದ ಮಾತು 60 ಡೆಸಿಬಲ್, ಟ್ರಾಫಿಕ್ನಲ್ಲಿ 80 ಡೆಸಿಬಲ್ಲು, ನೆಕ್ಸ್ಟ್ ಭಾಷಣ 80, DJ 100, ವಿಮಾನ ಹಾರಾಟ 120, ರಾಕೆಟ್ ಉಡಾವಣೆ 140 ಹಾಗೂ ಪಟಾಕಿ ಎಷ್ಟಪ್ಪ ಅಂದರೆ 100 ಡೆಸಿಬಲಷ್ಟು ಏನಪ್ಪ ಅಂದರೆ ಅಲ್ಲಿ ಶಬ್ದವನ್ನು ಉಂಟು ಮಾಡ್ತು ಅಂತ ಕೂಡ ಹೇಳ್ಬೋದು. ಹಾಗಾದರೆ ಇಲ್ಲಿ ನೋಡ್ರಿ, ಒಂದು ಅನಿಲ ಮಾಧ್ಯಮದಲ್ಲಿ ಶಬ್ದ ವೇಗವು ಎಷ್ಟಾಗುತ್ತಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಅನಿಲ ಮಾಧ್ಯಮ ಐತಪ್ಪ, ಅಲ್ಲಿ ಏನಾಯ್ತಪ್ಪ ಅಂದರೆ ಶಬ್ದದ ವೇಗವು 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಉಷ್ಣಾಂಶ ಇದ್ದಾಗ ಸೆಕೆಂಡ್ಗೆ ಎಷ್ಟು ಹೋಗುತ್ತಪ್ಪ ಅಂದ್ರೆ 331 ಮೀಟ್ರ್ನಷ್ಟು ಏನಾಗುತ್ತಪ್ಪ ಅಂದರೆ ಶಬ್ದ ಏನಾಗುತ್ತಪ್ಪ ಅಂದರೆ ಚಲಿಸುತ್ತೆ ಅಂತ ಹೇಳ್ಬೋದು. ಅಂದರೆ ಈಗ ಒಂದು ಅನಿಲ ಮಾಧ್ಯಮದಲ್ಲಿ ಎಷ್ಟೈತಪ್ಪ ಅಂದರೆ ಅಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಐತೆ. ಅಂದರೆ ಎಷ್ಟೈತಿ 0 ಡಿಗ್ರಿ ಅಂದರೆ ಯಾವುದೇ ರೀತಿಯ ಉಷ್ಣಾಂಶ ಇಲ್ಲ. ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಶಬ್ದ ಎಷ್ಟು ಹೋಗುತ್ತಪ್ಪ ಅಂದ್ರೆ 331 ಮೀಟ್ರ್ನಷ್ಟು ಚಲಿಸುತ್ತೆ ಅಂತ ಕೂಡ ಹೇಳ್ಬೋದು. ಹಾಗೂ ಈಗ 0 ಡಿಗ್ರಿಯಲ್ಲಿ 331 ಮೀಟ್ರಷ್ಟು ಹೋದ್ರಪ್ಪ ಅಂದರೆ ಎಷ್ಟು 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ 331 ಮೀಟ್ರ್ನಷ್ಟು ಚಲಿಸಿದ್ರಪ್ಪ ಅಂದರೆ ಅದೇ ರೀತಿಯಾಗಿ ಪ್ರತಿಯೊಂದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಾಗುತ್ತಲ್ಲ. ಈಗ 0 ಡಿಗ್ರಿ ಇದ್ದಾಗ ಅಷ್ಟು, ಹಾಗಾದರೆ ಪ್ರತಿಯೊಂದು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಹೆಚ್ಚಾದಾಗ ಶಬ್ದದ ವೇಗ ಎಷ್ಟಾಗುತ್ತಪ್ಪ ಅಂದರೆ 0.61 ಮೀಟ್ರ್ನಷ್ಟು ಏನಾಗುತ್ತಪ್ಪ ಅಂದರೆ ಹೆಚ್ಚಾಗುತ್ತೆ ಅಂತ ಕೂಡ ಹೇಳ್ತಾರೆ. ಎಷ್ಟಪ್ಪ ಅಂದರೆ 0 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ 331 ಮೀಟ್ರ್ ಇರುತ್ತೆ. ಅದೇ ರೀತಿಯಾಗಿ ಪ್ರತಿಯೊಂದು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಹೆಚ್ಚಾದಾಗ ಅಲ್ಲಿ ಏನಾಗುತ್ತಪ್ಪ ಅಂದರೆ ಈ ಒಂದು ಶಬ್ದದ ವೇಗವು ಏನಾಗುತ್ತಪ್ಪ ಅಂದರೆ 0.61 ಮೀಟ್ರ್ನಷ್ಟು ಹೆಚ್ಚಾಗುತ್ತೆ ಅಂತ ಕೂಡ ಹೇಳ್ಬೋದು. ನಾನು ಆಲ್ರೆಡಿ ಹೇಳಿದೆ ಶಬ್ದದ ತೀವ್ರತೆ ಯಾವ ಒಂದು ಮಾನದಿಂದ ಹೇಳ್ತೀವಿ ಅಂದರೆ ಬೆಲ್ ಅಂತ ಕೂಡ ಅದನ್ನ ಹೇಳ್ತೀವಿ. ಅಂದರೆ 1/10 10ನೇ ಒಂದು ಭಾಗದಷ್ಟು ಏನಂತಪ್ಪ ಅಂದರೆ ನಮ್ಮ ಕಿವಿಯಲ್ಲಿ ಏನಂತಪ್ಪ ಅಂದರೆ ಈ ಒಂದು ಶಬ್ದವು ಉಳಿದಿರುತ್ತೆ. ಅದೇ ರೀತಿಯಾಗಿ ಇದರ ಒಂದು ಭಾಗವನ್ನು ಏನಂತ 10ನೇ ಒಂದು ಭಾಗವನ್ನು ಅಂತ ಕರಿತೀವಿ ನಾವು ಡೆಸಿಬಲ್ ಅಂತ ಕೂಡ ಕರಿತೀವಿ. ಹಾಗಾಗಿ ಪ್ರತಿಯೊಂದು
ಒಂದೊಂದು ವಿಧದಲ್ಲಿ ಎಷ್ಟಪ್ಪ ಅಂದರೆ ಶಬ್ದದ ಡೆಸಿಬಲ್ ಎಷ್ಟು ಕೂಡ ಶಬ್ದದ ಮಾನ ಏನು ಅಂತ ಕೂಡ ನಾವು ನೋಡಿದ್ದಾಯಿತು. ಅದೇ ರೀತಿಯಾಗಿ ಶಬ್ದದ ತೀವ್ರತೆ ಎಷ್ಟಿರ್ತಪ್ಪ ಅಂದರೆ 80 ಡೆಸಿಬಲ್ಗಿಂತ ಹೆಚ್ಚಿದ್ರಪ್ಪ ಅನ್ನೋದು ಏನಪ್ಪ ಅಂದ್ರೆ ಅಪಾಯಕಾರಿ. ಇಲ್ಲಿದೆ ನೋಡಿರಿ, ಒಂದು ವೇಳೆ ಶಬ್ದದ ತೀವ್ರತೆ 80ಕ್ಕಿಂತ ಹೆಚ್ಚಿದ್ರಪ್ಪ ಅಂದ್ರೆ ಏನಾಗುತ್ತಪ್ಪ ಅನ್ನೋದು ಪರಿಣಾಮಕಾರಿ ಆಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಏನಪ್ಪ ಅಂದರೆ ಕಿವಿಗೆ ಪರಿಣಾಮ ಬೀರಿ ನಮ್ಮ ಕಿವಿಗಳು ಕೂಡ ಹೋಗುವ ಸಾಧ್ಯತೆ ಕೂಡ ಇರುತ್ತೆ. ಅಂದರೆ ಕಿವಿಗೆ ಏನಾಗ್ತಪ್ಪ ಅಂದರೆ ಸರಿಯಾಗಿ ಕೇಳಿಸುವುದಿಲ್ಲ ಅಂತಲೂ ಕೂಡ ನಾವು ಹೇಳ್ಬೋದು. ನೆಕ್ಸ್ಟ್ ಏನಪ್ಪ ಅಂದರೆ ಹಾಗಾದ್ರೆ ಇವನ್ನೆಲ್ಲಿ ಬಳಸ್ರಪ್ಪ ಅಂದರೆ ಇವುಗಳನ್ನು ಸ್ಕ್ಯಾನರ್ಗಳಲ್ಲಿ ಕೂಡ ಬಳಸ್ತಾರೆ. ರಕ್ತರಹಿತ ಚಿಕಿತ್ಸೆಯಲ್ಲಿ, ಶುಷ್ಕ ಒಗೆತದಲ್ಲಿ, ಕುರುಡರ ಕೈಗೋಲಿನಲ್ಲಿ ಬಳಸ್ತಾರೆ. ಅಂದರೆ ಯಾಕಂದ್ರೆ ಈಗ ಕೆಲವೊಬ್ಬರಿಗೆ ಶಬ್ದ ಕೇಳಿಸಿದ್ದಿಲ್ಲ, ಅಂದರೆ ಕಿವುಡಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಕೆಲವು ತರಂಗಗಳನ್ನು ಬಳಸಿ ಏನು ಮಾಡ್ತಾರಪ್ಪ ಅಂದ್ರೆ ಇವುಗಳನ್ನು ಬಳಸ್ತಾರೆ. ಅಂದರೆ ಕುರುಡರ ಕೈಗೋಲಿನಲ್ಲಿ ಬಳಸುವರು. ಅಂದರೆ ಅದು ಶಬ್ದಗಳನ್ನು ಏನು ಮಾಡ್ತಪ್ಪ ಅಂದ್ರೆ ರೆಕಗ್ನೈಸ್ಗಳನ್ನು ಮಾಡ್ಕೊಳ್ತೈತಿ ಕೋಲಿನಲ್ಲಿ. ನಾಡಲ್ಲಿ ಹಿಡಿದು 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಶಬ್ದದ ವೇಗ ಎಷ್ಟಿರುತ್ತಪ್ಪ ಅಂದರೆ 330 ಮೀಟ್ರ್ ಪರ್ ಸೆಕೆಂಡ್ ಇರುತ್ತೆ. ಎಷ್ಟಪ್ಪ ಅಂದರೆ 330 ಮೀಟ್ರ್ನಷ್ಟು ಏನಿರುತ್ತಪ್ಪ ಅಂದರೆ ಶಬ್ದದ ವೇಗ ಕೂಡ ಇರ್ತೈತಿ. ಎಲ್ಲಿ 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ. ನೆಕ್ಸ್ಟ್ ಅದೇ ರೀತಿಯಾಗಿ ಶ್ರವಣಾತೀತ ಶಬ್ದ ಅಂತ ಬರ್ತೈತಿ. ಇವೆಲ್ಲ ಶ್ರವ್ಯ ಶಬ್ದಗಳು. ಈಗ ನೆಕ್ಸ್ಟ್ ಶ್ರವಣಾತೀತ ಶಬ್ದಗಳು ಎಲ್ಲಿ ಬಳಸ್ತಾರಪ್ಪ ಅಂದರೆ ಇದನ್ನು ಬುದ್ಧಿಮಾಂದ್ಯ ಮಕ್ಕಳ ಚಿಕಿತ್ಸೆಯಲ್ಲಿ. ನೆಕ್ಸ್ಟ್ ಕಳ್ಳರನ್ನು ಬಾಯಿ ಬಿಡಿಸೋ, ಅಂದರೆ ಪೊಲೀಸ್ನವ್ರಿಗೆ ಸ್ಟೇಷನಲ್ಲಿ ಒಂದು ಅವರಿಂದ ಸತ್ಯ ಬಿಡಿಸೋ ಸಲುವಾಗಿ ಕೆಲವೊಂದಿಷ್ಟು ಕಿವಿಗೆ ಅದಿದಾಗ್ತಾರೆ, ಅಂದರೆ ತಲೆಗೆ ಅದಿದಾಗ್ತಾರೆ, ಹೆಡ್ಸೆಟ್ ಥರ ಇಟ್ಟು ಅಲ್ಲಿ ಏನಾಗ್ತಪ್ಪ ಅಂದ್ರೆ ವಿಚಿತ್ರವಾದ ಒಂದು ಹಿಂಸೆ ನೀಡ್ತೈತೆ. ಆ ಒಂದು ಶ್ರವಣಾತೀತ ತರಂಗಗಳ ಶ್ರವಣಾತೀತ ಶಬ್ದ ಅದು ಫುಲ್ಲು ಇರಿಟೇಟ್ ಮಾಡ್ತಾವೆ ಆ ಒಂದು ಶಬ್ದ ಅವ್ರಿಗೆ ಕಳ್ಳರಿಗೆ. ಅವಾಗೇನು ಅಂದರೆ ಆ ಒಂದು ಶಬ್ದವನ್ನು ತಡೆದುಕೊಳ್ಳಾರದವರು ಸತ್ಯವನ್ನು ಹೇಳ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಪೊಲೀಸರು ಯಾವುದು ಬಳಸ್ತಾರಪ್ಪ ಅಂದರೆ ಈ ಒಂದು ಶ್ರವಣಾತೀತ ಶಬ್ದಗಳನ್ನು ಕೂಡ ಬಳಕೆ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ಶಬ್ದದಲ್ಲಿ ಏನಪ್ಪ ಅಂತಪ್ಪ ಅಂದರೆ ಪ್ರತಿಧ್ವನಿ ಅಂತ ಹೇಳಿದೆ. ನಾನು ಆಲ್ರೆಡಿ ನಿನ್ನೆ ಮೊದಲೇ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ಒಂದು ಪ್ರತಿಧ್ವನಿ ಏನಾಗುತ್ತಪ್ಪ ಅಂದರೆ ಇಲ್ಲಿ ಶಬ್ದ ಮಾಡುವ ವಸ್ತು ಮತ್ತು ಪ್ರತಿಫಲನ ಮಾಡುವ ವಸ್ತುವಿನ ನಡುವೆ ಎಷ್ಟಿರಬೇಕಂದ್ರೆ 17 ಮೀಟರ್ ಇರಬೇಕು. ಎಷ್ಟಪ್ಪ ಅಂದರೆ 17 ಮೀಟರ್ ಡಿಸ್ಟೆನ್ಸ್ ಇದ್ದಾಗ ಮಾತ್ರ ಅಲ್ಲಿ ಏನಾಗುತ್ತಪ್ಪ ಅಂದರೆ ಶಬ್ದದ ಒಂದು ಪ್ರತಿಧ್ವನಿ ಏನಾಗುತ್ತಪ್ಪ ಅಂದ್ರೆ ಉಂಟಾಗುತ್ತೆ. ಶಬ್ದದ ಪ್ರತಿಧ್ವನಿ ಉಂಟಾಗುತ್ತೆ. ಹಾಗೂ ಈ ಒಂದು ನಮ್ಮ ಕಿವಿಯಲ್ಲಿ ಶಬ್ದ ನಿಲ್ಲುವ ಎಷ್ಟಪ್ಪ ಅಂದರೆ ಎಷ್ಟು ನಿಲ್ತಪ್ಪ ಅಂದರೆ 1/10 ಸೆಕೆಂಡ್ನಷ್ಟು ಮಾತ್ರ ನಮ್ಮ ಕಿವಿಯಲ್ಲಿ ಈ ಒಂದು ಶಬ್ದ ಏನಾಗುತ್ತಪ್ಪ ಅಂದರೆ ನಿಲ್ಲುತ್ತಂತ ಕೂಡ ನಾವು ಹೇಳ್ಬೋದು. ನೆಕ್ಸ್ಟ್ ಹಾಗಾದರೆ 1 ಸೆಕೆಂಡ್ ಗಾಳಿಯಲ್ಲಿ ಶಬ್ದದ ವೇಗ ಎಷ್ಟಿರ್ತಪ್ಪ ಅಂದರೆ 340 ಅಥವಾ 330 ಅಂತ ಹೇಳಿದೆ. ಶಬ್ದದ ವೇಗ ಎಷ್ಟಿರ್ತಪ್ಪ ಅಂದರೆ ಗಾಳಿಯಲ್ಲಿ 340 ಮೀಟ್ರ್ನಷ್ಟು ಶಬ್ದದ ವೇಗ ಇರ್ತೈತಿ. ಉಷ್ಣಾಂಶದಲ್ಲಿ 330 ಇರ್ತೈತಿ. 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಹೆಚ್ಚಾದಾಗ ಇಲ್ಲಿ ಎಷ್ಟಾಗುತ್ತಪ್ಪ ಅಂದರೆ ಅಲ್ಲಿ 0.61 ಮೀಟ್ರ್ನಷ್ಟು ಶಬ್ದದ ವೇಗ ಏನಾಗುತ್ತಪ್ಪ ಅಂದರೆ ಹೆಚ್ಚಳ ಕಾಣುತ್ತಾ ಅಂತ ಕೂಡ ನಾವು ನೋಡಿದ್ವಿ. ನೆಕ್ಸ್ಟ್ ಅದೇ ರೀತಿಯಾಗಿ ಈ ಒಂದು ಶಬ್ದದ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿದ್ರು ಯಾರಪ್ಪ ಅಂದರೆ ಅಲೆಕ್ಸಾಂಡರ್ ಗ್ರಹಾಂ ಬೆಲ್. ಯಾರಪ್ಪ ಅಂದರೆ ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಎಂಬವರು ಈ ಒಂದು ಶಬ್ದದ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿದ್ರು ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ ನಾನು ನೋಡಿದ್ದೀನಿ ಶಬ್ದದ ತೀವ್ರತೆ ಏಕಮಾನ ಡೆಸಿಬಲ್ ಅಂತ ಕೂಡ ಗೊತ್ತಿದೆ. ಅದೇ ರೀತಿಯಾಗಿ 1/10 ಸೆಕೆಂಡ್ ಅಥವಾ 1/10 ಬೆಲ್ ಅಂದರೆ ಎಷ್ಟಪ್ಪ ಅಂದರೆ ಡೆಸಿಬಲ್ ಅಂತ ಕೂಡ ನಾವು ಕೇಳ್ಬೋದು. ಇಲ್ಲಿ ಕೇಳ್ಬೋದು ಡೆಸಿಬಲ್ ಅಂದರೆ ಎಷ್ಟಪ್ಪ ಅಂದರೆ 1/10 ಬೆಲ್ ಅಂತಲೂ ಕೂಡ ಎಕ್ಸಾಂಪಲ್ 1/10 ಬೆಲೆ ಎಷ್ಟಪ್ಪ ಅಂದರೆ 1 ಡೆಸಿಬಲ್ ಅಂತಲೂ ಕೂಡ ನಾವು ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಅತಿ ಉಪಯುಕ್ತ ಯಾವುದಪ್ಪ ಅಂದರೆ ಇನ್ನೊಂದು ಡಾಪ್ಲರ್ ಪರಿಣಾಮ ಅಂತ ಬರ್ತದೆ. ಯಾವುದಪ್ಪ ಅಂದರೆ ಡಾಪ್ಲರ್ ಎಫೆಕ್ಟ್ ಅಂತ ಬರ್ತೈತಿ. ಇದು ಏನಂತಪ್ಪ ಅಂದರೆ ಇಲ್ಲಿ ನೋಡ್ರಿ, ಶಬ್ದವನ್ನು ಉತ್ಪತ್ತಿ ಮಾಡುವುದು ಮತ್ತು ವೀಕ್ಷಕರ ನಡುವೆ ಸಾಪೇಕ್ಷ ಚಲನೆ ಇದ್ದಾಗ ಶಬ್ದದ ತೋರಿಕೆಯಲ್ಲಿ ಏನಾಗುತ್ತಪ್ಪ ಅಂದರೆ ವ್ಯತ್ಯಾಸ ಕಾಣುತ್ತೆ ಅಂತ ಕೂಡ ಹೇಳ್ತೈತಿ. ಈ ಒಂದು ಡಾಪ್ಲರ್ ಪರಿಣಾಮ ಏನಾಗುತ್ತಪ್ಪ ಅಂದರೆ ಶಬ್ದ ಹೇಗೆ ಉತ್ಪತ್ತಿ ಮಾಡ್ತಾ ಹಾಗೂ ವೀಕ್ಷಕರ ನಡುವೆ ಸಾಪೇಕ್ಷ ಚಲನೆ ಇದ್ದಾಗ ಆ ಒಂದು ಶಬ್ದದ ತೋರಿಕೆಯಲ್ಲಿ ಏನಾಗುತ್ತಪ್ಪ ಅಂದರೆ ಸ್ವಲ್ಪ ವ್ಯತ್ಯಾಸ ಕಾಣುತ್ತೆ. ಆ ಒಂದು ವ್ಯತ್ಯಾಸ ಹೆಂಗಿರುತ್ತೆ ಅಂತ ಕೂಡ ಈ ಒಂದು ಡಾಪ್ಲರ್ ಎಂಬ ವಿಜ್ಞಾನ ಏನಪ್ಪ ಅಂದರೆ ನಮಗೆ ಹೇಳ್ತಾನೆ. ಹಾಗಾದರೆ ಈ ಡಾಪ್ಲರ್ ಎಂಬ ಇವರು ಆಸ್ಟ್ರಿಯಾ ದೇಶದ ವಿಜ್ಞಾನಿ ಜೋಸೆಫ್ ಕ್ರಿಸ್ಟೋಫರ್ ಡಾಪ್ಲರ್. ಇವರು ಯಾವ ದೇಶದ ವಿಜ್ಞಾನಿ ಅಂದರೆ ಆಸ್ಟ್ರಿಯಾ ದೇಶದ ವಿಜ್ಞಾನಿ. ಇವರು ಜೋಸೆಫ್ ಕ್ರಿಸ್ಟೋಫರ್ ಡಾಪ್ಲರ್ ಎಂಬರು. ಇವರು ಎಷ್ಟರಲ್ಲಿ ಅಂದರೆ 1842ರಲ್ಲಿ ಈ ಒಂದು ಡಾಪ್ಲರ್ ಎಫೆಕ್ಟನ್ನು ನಿರೂಪಿಸ್ತಾರೆ. 1842ರಲ್ಲಿ ಎಷ್ಟರಲ್ಲಿ 1842ರಲ್ಲಿ ಈ ಒಂದು ಡಾಪ್ಲರ್ ಪರಿಣಾಮವನ್ನು ನಿರೂಪಿಸ್ತಾರೆ. ಇದು ಏನು ಹೇಳುತ್ತಪ್ಪ ಅಂದರೆ
ಎರಡು ನಿಶ್ಚಲ ಸ್ಥಿತಿಯಲ್ಲಿ ಇದ್ದಾಗ, ಎರಡು ವಸ್ತುಗಳೇನಪ್ಪ ಅಂದ್ರೆ ಎರಡು ನಿಶ್ಚಲ ಸ್ಥಿತಿಯಲ್ಲಿದ್ದಾಗ ಅಥವಾ ಸಮವೇಗದಲ್ಲಿದ್ದಾಗ ವೇಗದಲ್ಲಿ ಚಲಿಸುವಾಗ ಶಬ್ದದ ತೋರಿಕೆಯಲ್ಲಿ ವ್ಯತ್ಯಾಸ ಕಂಡುಬರುವುದಿಲ್ಲ ಅಂತ ಹೇಳ್ತಾನೆ. ಏನು ಹೇಳ್ತಾರಪ್ಪ ಅಂದರೆ ಯಾವುದೇ ಎರಡು ಡಿಸ್ಟೆನ್ಸ್ ಅದಾವೆ, ಇವೆರಡು ವಸ್ತುಗಳಿದಾವೆ ಅಂತ ತಿಳ್ಕೊಡ್ರಿ. ಇವೇನಪ್ಪ ಅಂದ್ರೆ ಒಂದೇ ರೀತಿಯಲ್ಲಿ ಚಲಿಸ್ತಿರ್ಬೇಕು, ಅಂದರೆ ನಿಶ್ಚಲ ಸ್ಥಿತಿಯಲ್ಲಿ ಇರಬೇಕು ಅಥವಾ ನಿಂತಲ್ಲಿ ನಿಲ್ಲಿರ್ಬೇಕು, ಅಥವಾ ಈಕ್ವಲ್ ಡಿಸ್ಟೆನ್ಸ್ನಲ್ಲಿ ಏನಾಗಬೇಕಪ್ಪ ಅಂದ್ರೆ ಚಲನೆ ಮಾಡುತ್ತಿರ್ಬೇಕು, ಒಂದೇ ಸಮವೇಗದಲ್ಲಿ ಚಲಿಸ್ತಿರ್ಬೇಕು ಅಥವಾ ನಿಶ್ಚಲ ಸ್ಥಿತಿಯಲ್ಲಿರ್ಬೇಕು. ಇಂಥ ಒಂದು ಸಂದರ್ಭದಲ್ಲಿ ಶಬ್ದದಲ್ಲಿ ಏನಾಗುತ್ತಪ್ಪ ಅಂದರೆ ಯಾವುದೇ ರೀತಿಯ ವ್ಯತ್ಯಾಸ ಕಂಡು ಬರಲ್ಲ ಅಂತ ಕೂಡ ಹೇಳ್ತಾರೆ. ಯಾರು ಈ ಡಾಪ್ಲರ್ ಎಂಬವರು ಈ ರೀತಿಯಾಗಿ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ ಇಲ್ಲಿ ಲೋ ಫ್ರೀಕ್ವೆನ್ಸಿ ಇದೆ, ಇಲ್ಲಿ ಹೈ ಫ್ರೀಕ್ವೆನ್ಸಿ ಇದೆ. ಇವನ್ನ ಏನು ಮಾಡ್ತಾರಪ್ಪ ಅಂದ್ರೆ ಈಗ ರೈಲ್ವೆ ಬರ್ತಿದೆ ಅಂದ್ರೆ ರೈಲ್ವೆ ಸ್ಟೇಷನ್ ಕಡೆ ಬರ್ತಿರುತ್ತೆ ಅಥವಾ ರೈಲ್ವೆ ಸ್ಟೇಷನ್ ಕಡೆಯಿಂದ ಹೊರಗೆ ಹೋಗ್ತಿದೆ ಅಂದಾಗ ಅವಾಗ ನೋಡ್ತಾನೆ. ಅಂದರೆ ಟ್ರೈನು ಸ್ಟೇಷನ್ ಕಡೆ ಬರ್ತಾ ಏನಾಗುತ್ತಪ್ಪ ಅಂದ್ರೆ ಆ ಒಂದು ರೈಲಿನ ಶಬ್ದ ಏನಾಗುತ್ತಪ್ಪ ಅಂದ್ರೆ ಹೆಚ್ಚಾಗುತ್ತೆ. ಅಂದರೆ ಆ ಒಂದು ವಸ್ತುವಿನ ಕಡೆಗೆ ಏನು ಬರ್ತೈತಪ್ಪ ಅಂದ್ರೆ ಆ ವಸ್ತುವಿನ ಕಡೆ ಬಂದಂತೆಲ್ಲ ಒಂದು ರೈಲಿನ ಶಬ್ದ ಏನಾಗುತ್ತಪ್ಪ ಅಂದ್ರೆ ಹೆಚ್ಚಾಗುತ್ತೆ. ಅದೇ ರೀತಿ ಅದೇ ಟ್ರೈನು ಆ ರೈಲ್ವೆ ಸ್ಟೇಷನ್ನಿಂದ ಹೊರಗಡೆ ಹೋದಂತೆಲ್ಲ ಆ ಒಂದು ವೀಕ್ಷಕನಿಗೆ ಏನಾಗುತ್ತಪ್ಪ ಅಂದ್ರೆ ಟ್ರೈನಿನ ಶಬ್ದ ಕಡಿಮೆಯಾಗುತ್ತಾ ಹೋಗ್ತದೆ, ಅಂದರೆ ಕಡಿಮೆ ಕೇಳಿಸ್ತಾ ಹೋಗ್ತದೆ ಅಂತ ಕೊಟ್ಟಿರುತ್ತೆ. ಅಂದರೆ ಹತ್ತಿರ ಹೋದಂತೆಲ್ಲ ಅಲ್ಲಿ ಏನಾಗುತ್ತೆ ಅಂದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಆ ಒಂದು ಟ್ರೈನ್ ಶಬ್ದದ ಫ್ರೀಕ್ವೆನ್ಸಿ ಏನಾಗುತ್ತಪ್ಪ ಅಂದರೆ ಹೆಚ್ಚಾದಂತೆ ಹೋದಂತೆಲ್ಲ ಆ ಒಂದು ಶಬ್ದ ಹೆಚ್ಚಾಗಿ ಕೇಳಿಸುತ್ತೆ. ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿಯಿಂದ ಟ್ರೈನು ದೂರ ಹೋದಂತೆಲ್ಲ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಒಂದು ಫ್ರೀಕ್ವೆನ್ಸಿ ಏನಾಗುತ್ತಪ್ಪ ಅಂದ್ರೆ ಕಡಿಮೆ ಆಗುತ್ತೆ. ಸೊ ಅದರಿಂದ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಶಬ್ದವು ಏನಾಗುತ್ತಪ್ಪ ಅಂದ್ರೆ ಕಡಿಮೆ ರೀತಿಯಲ್ಲಿ ಕೇಳಿಸುತ್ತೆ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಹಾಗಾದರೆ ಈ ಒಂದು ಶಬ್ದ ಅಂದರೆ ಡಾಪ್ಲರ್ ಪರಿಣಾಮದ ಒಂದು ಅನ್ವಯ ಎಲ್ಲೆಲ್ಲಿ ಬಳಸ್ತೇವಪ್ಪ ಅಂದರೆ ಇವುಗಳನ್ನು ಜಲ ಅಂತರ್ಗಾಮಿಗಳ ವೇಗವನ್ನು ಕಂಡುಹಿಡಿಯಲು. ಅಂತರ್ಗಾಮಿಗಳ ವೇಗ, ಯಾಕಂದರೆ ಅಲ್ಲಿ ಇವೇನತ್ತಪ್ಪ ಅಂದರೆ ಶಬ್ದ ಹತ್ತಿರ ಇದ್ರಪ್ಪ ಅಂದರೆ ಶಬ್ದ ಜಾಸ್ತಿ ಕೇಳ್ತಪ್ಪ ಅಂದರೆ ಆ ಒಂದು ವಸ್ತು ಏನಾಗ್ತಪ್ಪ ಅಂದ್ರೆ ಅಲ್ಲಿ ಅಂತರ್ಗಾಮಿಗಳು ಏನಪ್ಪ ಸಮೀಪ ಇದ್ದಾರೆ, ಅಂದರೆ ಕಡಿಮೆ ಕೇಳ್ತಪ್ಪ ಅಂದರೆ ಇನ್ನೂ ದೂರ ಇದ್ದಾರೆ. ಅಂದರೆ ಆ ಒಂದು ಜಲದಲ್ಲಿ ಏನತ್ತಪ್ಪ ಅಂದ್ರೆ ಅಂತರ್ಗಾಮಿಗಳ ವೇಗವನ್ನು ಕಂಡುಹಿಡಿಯಲು ಕೂಡ ಈ ಒಂದು ಡಾಪ್ಲರ್ ಪರಿಣಾಮವನ್ನು ಕೂಡ ನಾವು ಬಳಸ್ಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ ಕೃತಕ ಉಪಗ್ರಹಗಳ ಜಾಡನ್ನು ಕಂಡುಹಿಡಿಯಲು, ಅಂದರೆ ಈಗ ಯಾವುದೇ ಒಂದು ಗ್ರಹಗಳನ್ನು ಲಾಂಚ್ ಮಾಡಿದ ಸಂದರ್ಭದಲ್ಲಿ ಸ್ಯಾಟಲೈಟ್ ಲಾಂಚ್ ಮಾಡಿದ ಸಂದರ್ಭದಲ್ಲಿ ಅವುಗಳ ಒಂದು ಉಪಗ್ರಹಗಳ ಜಾಡನ್ನು ಕಂಡುಹಿಡಿಯಲು ಕೂಡ ಈ ಒಂದು ಡಾಪ್ಲರ್ ಪರಿಣಾಮವನ್ನು ಕೂಡ ಉಪಯೋಗಿಸ್ಬೋದು. ನೆಕ್ಸ್ಟ್ ತದನಂತರ ವೇಗ ಮಿತಿಯನ್ನು ಮೀರಿ ಚಲಿಸುವ ವಾಹನವನ್ನು ಪತ್ತೆ ಹಚ್ಚಲು. ಈಗ ಟ್ರಾಫಿಕ್ನಲ್ಲಿ ಈಗ ಪೊಲೀಸರು ಏನು ಮಾಡ್ತಾರಪ್ಪ ಅಂದರೆ ಸ್ಪೀಡ್ ಬರುವಂಥ ಒಂದು ಅವುಗಳ ಒಂದು ವೇಗವನ್ನು ಕಾರುಗಳು ಅಥವಾ ಬೈಕ್ಗಳ ಒಂದು ಲಿಮಿಟೆಡ್ ಸ್ಪೀಡ್ ಇರುತ್ತೆ, ಅಷ್ಟು ಸ್ಪೀಡನ್ನು ಮೀರಿ ಅವರು ಡ್ರೈವ್ ಮಾಡ್ತಿದ್ರೆ ಅಂಥ ಒಂದು ಸಿಚುವೇಷನಲ್ಲಿ ಈ ಒಂದು ಡಾಪ್ಲರ್ ಪರಿಣಾಮದ ತತ್ವವನ್ನು ಏನು ಮಾಡ್ತಾರಪ್ಪ ಅಂದರೆ ಅಲ್ಲಿ ಬಳಕೆ ಮಾಡ್ತಾರೆ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ ಆ್ಯಂಬುಲೆನ್ಸ್, ಫಾರ್ ಎಕ್ಸಾಂಪಲ್ ಆ್ಯಂಬುಲೆನ್ಸ್ ಏನಾಗ್ತಪ್ಪ ಅಂದರೆ ದೂರ ಹೋದಂತೆಲ್ಲ ಅದ್ರ ಶಬ್ದದ ಪ್ರಮಾಣ ಕಡಿಮೆ ಆಗುತ್ತದೆ ಕೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಆ್ಯಂಬುಲೆನ್ಸ್ ಏನಾಗ್ತಪ್ಪ ಅಂದರೆ ದೂರ ಹೋದಂತೆಲ್ಲ ಅದರ ಒಂದು ಶಬ್ದದ ಪ್ರಮಾಣ ಕಡಿಮೆ ಆಗುತ್ತದೆ. ಇದಕ್ಕೆ ಕಾರಣ ಅಂತ ಆಪ್ಷನ್ ಏನು ಈ ಥರ ಪ್ರಶ್ನೆ ಕೇಳಿದ್ರೆ ಅಲ್ಲಿ ಏನಾಗ್ತಪ್ಪ ಅಂದರೆ ಅದು ಡಾಪ್ಲರ್ ಪರಿಣಾಮದ ಕಾರಣದಿಂದಾಗಿ ಅದರ ಒಂದು ಶಬ್ದದ ಪ್ರಮಾಣ ಏನಾಗುತ್ತಪ್ಪ ಅಂದರೆ ಕಡಿಮೆ ಆಗುತ್ತದೆ. ಅದೇ ರೀತಿಯಾಗಿ ಈಗ ಆ್ಯಂಬುಲೆನ್ಸ್ ಹತ್ತಿರ ಬಂದಂತೆಲ್ಲ ಅದರ ಒಂದು ಶಬ್ದ ಏನಾಗುತ್ತಪ್ಪ ಅಂದರೆ ಹೆಚ್ಚಾಗಿ ಕೇಳಿಸುತ್ತೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಅದನ್ನು ಕೂಡ ಈ ಒಂದು ಡಾಪ್ಲರ್ ಪರಿಣಾಮ ಅಂತಲೂ ಕೂಡ ನಾವು ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಟ್ರೈನ್ ದೂರ ಹೋದಂತೆಲ್ಲ ಶಬ್ದ ಕಡಿಮೆ ಕೇಳಿಸುತ್ತದೆ. ಇದನ್ನು ಕೂಡ ಒಂದು ಡಾಪ್ಲರ್ ಪರಿಣಾಮದ ಅನ್ವಯ ಅಂತಲೂ ಕೂಡ ನಾವು ಹೇಳ್ಬೋದು. ಯಾಕಂದರೆ ಈಗ ಟ್ರೈನ್ ಹತ್ತಿರ ಬಂದಂತೆಲ್ಲ ಶಬ್ದ ಜಾಸ್ತಿ ಕೇಳುತ್ತೆ, ಅದೇ ರೀತಿ ಟ್ರೈನು ದೂರ ಹೋದಂತೆಲ್ಲ ಶಬ್ದ ಏನಾಗುತ್ತಪ್ಪ ನಮಗೆ ತೀರಾ ಕಡಿಮೆ ಕೇಳಿಸುತ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಲೈಟ್ ಬೀಳುವುದು ಕೂಡ ಡಾಪ್ಲರ್ ಪರಿಣಾಮದ ಕಾರಣದಿಂದಾಗಿ. ಇಲ್ಲಿದೆ ನೋಡಿರಿ, ಏನಪ್ಪ ಅಂದರೆ ಲೈಟ್ ಬೀಳ್ತಾ ಇದೆ, ಅದು ಯಾವ ಒಂದು ತತ್ವದ ಮೇಲೆ ಕೆಲಸ ಮಾಡ್ತಪ್ಪ ಅಂದರೆ ಅದು ಡಾಪ್ಲರ್ ಪರಿಣಾಮದ ಕಾರಣದಿಂದಾಗಿ ಲೈಟ್ ಬೀಳ್ತಾ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಲೈಟನ್ನು ಬಿಟ್ಟಾಗ ಸಮೀಪ ಇದ್ದಾಗ ಅದರ ಒಂದು ಲೈಟದ ಹರಡುವಿಕೆ ಪ್ರಮಾಣ ಹೆಚ್ಚಾಗಿರುತ್ತೆ ಅಂದರೆ ಅದು ಸಮೀಪ ಇದ್ದಾಗ. ಆದರೆ ಅದೇ ರೀತಿಯಾಗಿ ದೂರ ಹೋದಂತೆಲ್ಲ ಒಂದು ಲೈಟ್ ಹರಡುವಿಕೆ ಪ್ರಮಾಣ ಏನಂತಪ್ಪ ಅಂದರೆ ತೀರಾ ಕಡಿಮೆ ಆಗುತ್ತೆ. ಈ ಒಂದು ಲೈಟ್ ಬೀಳುವುದು ಕೂಡ ಈ ಒಂದು ಡಾಪ್ಲರ್ ಪರಿಣಾಮದ ತತ್ವದ ಮೇಲೆ ಕೆಲಸ ಮಾಡ್ತಾ ಕೂಡ ಹೇಳ್ಬೋದು. ಈ ರೀತಿಯಾಗಿ ಡಾಪ್ಲರ್ ಪರಿಣಾಮ ಮತ್ತು ಈ ಒಂದು ಪರಿಣಾಮವನ್ನು ಯಾರು ಕಂಡುಹಿಡಿದ್ರು ಅಂದರೆ ಜೋಸೆಫ್ ಕ್ರಿಸ್ಟೋಫರ್ ಡಾಪ್ಲರ್ ಎಂಬ ಎಷ್ಟರಲ್ಲಿ ಅಂದರೆ 1842ರಲ್ಲಿ.
ನೆಕ್ಸ್ಟ್ ಅದರಾಗೆ ಡೆಸಿಬಲ್ ಅನ್ನೋ ಒಂದು ವ್ಯಾಲ್ಯೂವನ್ನು ಕೇಳ್ಬೋದು. ಅದೇ ರೀತಿಯಾಗಿ ಈ ಒಂದು ಅನಿಲ ಮಾಧ್ಯಮದಲ್ಲಿ ಶಬ್ದದ ವೇಗವನ್ನು ನ್ಯೂಟನ್ಸ್ ಲ್ಯಾಪ್ಲೇಸ್ ಸಮೀಕರಣದಿಂದ ಕೂಡ ನಾವು ಅಳತೆ ಮಾಡ್ಬೋದು ಅಥವಾ ಕಂಡುಹಿಡಿಯೋದು ಅಂತ ಕೂಡ ಲೆಕ್ಕ ಹಾಕ್ಬೋದು ಅಂತ ಕೂಡ ನಾವು ನೋಡ್ತೀವಿ. ಈ ಒಂದು ಸಮೀಕರಣ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಗೆ ಈ ಒಂದು ವಿಡಿಯೋದ ಮೂಲಕ ಏನಾಯ್ತಪ್ಪ ಅಂದರೆ ಶಬ್ದದ ಬಗ್ಗೆ ನಾವೆಲ್ಲ ತಿಳ್ಕೊಂಡಿದ್ದಾಯಿತು. ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ನಮಸ್ಕಾರಗಳು.